ಮಧುಗಿರಿಯನ್ನ ಗುಡಿಸಲು ಮುಕ್ತ ಮಾಡಿಯೇ ತೀರ್ತೇನೆ. ದಂಡಿನ ಮಾರಮ್ಮ ಸನ್ನಿಧಿ ಎದುರು ರಾಜಣ್ಣ ವಾಗ್ದಾನ. ಮಧುಗಿರಿಯ ದಂಡಿನ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಕೊಂಡೋತ್ಸವ ಕೂಡ ನಡೆದಿದ್ದು ನೂರಾರು ಭಕ್ತರು ಕೂಡ ಕೊಂಡ ಹಾಯುವ ಮೂಲಕ ಹರಕೆಯನ್ನ ತೀರಿಸಿದ್ರು. ಕಾರ್ಯಕ್ರಮದಲ್ಲಿ ಸಹಕಾರಿ ಸಚಿವ ಮತ್ತು ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ದಂಪತಿ ಸಮೇತರಾಗಿ ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಮಧುಗಿರಿಯನ್ನ ಗುಡಿಸಲು ಮುಕ್ತವಾಗಿ ಮಾಡಿಯೇ ತೀರ್ತಾನೆ. ಜೊತೆಗೆ ತಾಲೂಕಾಗುವ ಮಧುಗಿರಿಯನ್ನ ಜಿಲ್ಲೆಯನ್ನಾಗಿ ಮಾಡ್ತೇನೆ ಅಂತ ಮಧುಗಿರಿ ಜನತೆಗೆ ಮಾತು ಕೊಟ್ಟರು. ನಾನು ಅನ್ನ ಊಟ ಮಾಡಿಲ್ಲ, ನಾನು ಹಸುದಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಒಬ್ಬರು ಕರ್ಕೊಂಡು ಕೈ ಎತ್ತು ನೋಡ್ತೀನಿ. ಆ ರೀತಿಯ ಕಾರ್ಯಕ್ರಮ ಕೊಟ್ಟಿದ್ದು ನಾವು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಅದನ್ನ ಯಾರು ಹೇಳೋದೇ ಇಲ್ಲ, ಮುಂದೆ ಮನೆಕೊಂಡಿರ್ತಾರೆ. ಈಗ 2,000 ರೂಪಾಯಿ ಕೊಟ್ಟಿದ್ದು ಯಾರಪ್ಪ? ಎಲ್ಲ ಹೆಣ್ಮಕ್ಳುಗಳಿಗೆ. ನನ್ನ ಅವಧಿನಲ್ಲಿ 16,000 ಮನೆ ಕಟ್ಟಿಸ್ತಾರೆ. ಯಾವ ಒಬ್ಬನೂ ಕೂಡ ಗುರುತಲ್ಲಿ ವಾಸ ಮಾಡಬಾರ್ದು ಅಂತ 5 ವರ್ಷದಲ್ಲಿ ಒಂದು ಮನೆ ಕಟ್ಟಿಲ್ಲ, ತಿರ್ಗಾದ ಗುರುತು ಬಂದವೆ. ಈಗ ವರ್ಷ ಮನೆಗಳನ್ನ ಕೊಡಿಸ್ತೀನಿ, ಒಬ್ಬರು ಕೂಡ ಗುರುತಲ್ಲಿ ವಾಸ ಮಾಡಬಾರ್ದು ನಮ್ಮ ಕ್ಷೇತ್ರದಲ್ಲಿ. ಅವ್ರು ಯಾರಾದ್ರೂ ಇರ್ಬೋದು. ಈಗ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಕಾರ್ಡ್ಗಳು ಸಜ್ಜೀಕರಿಸಿದೀವಲ್ಲ, ಏನ್ ಬರೀ ಕಾಂಗ್ರೆಸ್ನವ್ರಿಗೆ ಕೊಟ್ಟಿದ್ದೀವ ಅಥವಾ ಸಿದ್ದರಾಮಯ್ಯನವ್ರು ಏನಾದ್ರು ಬರೀ ಕುರುಬರು ಕೊಟ್ಟವ್ರ? ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಕೊಟ್ಟಿದ್ದೀವಿ. ಅದನ್ನ ನೀವು ಜನ ಉದ್ಧಾರ ಸ್ಮರಣೆ ಇರಬೇಕು. ಜನರಲ್ಲಿ ಉದ್ಧಾರ ಸ್ಮರಣೆ ಇದ್ದಾಗಲೇ ನಿಮ್ಮ ಭವಿಷ್ಯ ಮುಂದೆ ಉತ್ತಮ ಆಗ್ತಕ್ಕಂಥದ್ದು. ಯಾರಿಗೂ ಉದ್ಧಾರ ಸ್ಮರಣೆ ಇರೋದಿಲ್ಲ, ಅವ್ರಿಗೆ ಯಾರಿಗೂ ಕೂಡ ಜೀವನದಲ್ಲಿ ಯಶಸ್ಸು ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣುತ್ತೆ. ನಾನಿವೆಲ್ಲ ಹೇಳ್ಬಾರ್ದು ತಿಂತಿದ್ದೀನಿ, ಹೇಳಕ್ ಮಾಡಿದೆ ಅಷ್ಟೇ. ಆದ್ರಿಂದ ಇಲ್ಲಿ ಇನ್ನು ಏನ್ ಬೇಕೋ ನಾನು ಮಾಡ್ತೀನಿ. ಕೆಲಸ ಮಾಡೋ ವಿಚಾರದಲ್ಲಿ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವು ಕೇಳಿದ್ರೆ ಅಂತ ಹೇಳಿದ್ರೆ ಅದಕ್ಕೆ ಕೋಪ ಇಲ್ಲ. ಇನ್ನೂ ಬಹಳ ಸಂತೋಷ ನನಗೆ. ಇನ್ನು ಮುಂದೆ ಕೆಲಸ ಏನು ಮಾಡ್ತೀನಿ ನಾನು. ಆದ್ರೆ ನೀವೆಲ್ಲರೂ ಕೂಡ ಈ ಕೆಲಸ ಇಂಥವ್ರ ಕಾಲದಲ್ಲಿ ಆಯ್ತಪ್ಪ ಅಂತ ಹೇಳೋದಕ್ಕೆ ಕಲ್ಕೋಬೇಕೆ ಹೊರತು ಹೆಗ್ಗಡೆ ಅರ್ಜಿ ಕೊಟ್ಟವ್ರು ಸಿದ್ದರಾಮಯ್ಯ ಏನೋ ಮನೆಯಿಂದ ಕೊಟ್ಟವ್ರು ನಾವು ಅಂದ್ಬಿಡ್ತಾನೆ. ಅವನು ಬಿಡಿಸಿಡ್ಕೊಂಡು ಏನ್ ಮಾಡ್ಬೇಕು ಅವ್ರಿಗೆ ನಾವು? ಅವ್ರಿಗೆ ನೀವು ಉತ್ತರ ಹೇಳ್ಬೇಕು. ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಇದ್ರಲ್ಲಪ್ಪ, ಅವ್ರು ಯಾರು ಮನೆಯಿಂದ ತಂದ್ಕೊಡ್ತಿರ್ಲಿಲ್ಲ, ಅವ್ರು ಯಾಕೆ ಅವ್ರ ಕಾಲದಲ್ಲಿ ಕೊಡ್ಲಿಲ್ಲ? ಈ ಬಿಜೆಪಿ ಸರ್ಕಾರ ಇದಾವಲ್ಲ, ಎಲ್ಲಾನ ಕೊಟ್ಟಿದಾರ ಅವರು? ಎಲ್ಲೂ ಕೊಟ್ಟಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಮೋದಿ ಭಾಷಣ ಮಾಡ್ತಿದ್ರೆ ಟಿವಿ ನೋಡಿ ಬಂದಿರಲ್ಲ. ಸೌದಿನ 15 लाख ಬರ್ಗರ್ ಪೌಂಚಾಕ ಅಂತ 15 ಪೈಸೆನೇ ಯಾರು ಬಂದಿಲ್ಲ. ಇವೆಲ್ಲ ಸುಳ್ಳು ಹೇಳೋದು ನೀವು ನಂಬ್ತೀರ? ನೀವು ನಿಜ ಹೇಳೋದು ನಮ್ಮಲ್ಲಿ ಅದೇ ಬಂದಿರೋ ನಮ್ಮ ಪರಿಸ್ಥಿತಿ ಇವತ್ತು. ಆದ್ರಿಂದ ಯಾವತ್ತು ಯಾರು ನಿಜ ಹೇಳ್ತಾರೆ, ಯಾರು ಹೇಳ್ದಂಗೆ ನಡ್ಕೋತಾರೆ, ಅವ್ರಿಗೆ ನಿಮ್ಮ ಆಶೀರ್ವಾದ ಇದೆ. ಸುಳ್ಳು ಹೇಳೋರಿಗೆ ಯಾವತ್ತೂ ಇರಬಾರ್ದು. ಅದನ್ನ ನೀವೆಲ್ಲ ತಿಳ್ಕೊಳ್ತೀನಿ ಅಂತೇಳಿ ನಾನು ಆಶಿಸಿ ಮತ್ತೊಮ್ಮೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮ ವಹಿಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಹುಡುಗನೂ ಕೂಡ ವಿದ್ಯೆಯಿಂದ ವಂಚನೆ ಆಗಬಾರ್ದು. ಯಾರೇ ಇರಲಿ ಅವರು ವಿದ್ಯಾವಂತ ಆಗ್ಬೇಕು. ವಿದ್ಯೆ ಅವನಿಗೆ ದೊರಕಿದಾಗ ಅವನು ನನ್ನಿಂದ MLA ಬೇಕಾದ್ರೂ ಆಗ್ಬೋದು, AC ಅವರಿಗೆ ಶಿವಪ್ಪನಂದ AC ಆಗ್ಬೋದು. ಈಗಾಗಲೇ ಮಧುಗಿರಿ ಬೆಟ್ಟಕ್ಕೆ ಕೇಬಲ್ ಕಾರ್ ಟೆಂಡರ್ ಪ್ರಕ್ರಿಯೆಯೂ ಕೂಡ ಮುಗಿದಿದ್ದು ಮತ್ತಷ್ಟು ಕೆಲಸಗಳನ್ನ ಮಾಡಲು ತಾವುಗಳು ಸಲಹೆಯನ್ನ ಕೊಟ್ಟರೆ ಖಂಡಿತವಾಗಿಯೂ ಅವನ್ನೆಲ್ಲ ಮಾಡಿಯೇ ತೀರ್ತಾನೆ. ರಾಜಕೀಯವಾಗಿ ಇದುವರೆಗೂ ರೈತರ ಸಾಲ ಮನ್ನಾ ಮಾಡಿದ ಇತಿಹಾಸವಿದ್ದರೆ ಅದು ಮನಮೋಹನ್ ಸಿಂಗ್ ಹಾಗೂ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ಕುಮಾರಸ್ವಾಮಿ ಮಾತ್ರ. ಹಾಗಾಗಿ ಸಾಲ ಮನ್ನಾ ಮಾಡಿದ್ರೆ ಆರ್ಥಿಕವಾಗಿ ತೊಂದರೆಯಾಗುತ್ತೆ ಎನ್ನುವ ಬಿಜೆಪಿಯ ಬೊಗಳೆ ಮಾತುಗಳನ್ನ ನಂಬಬೇಡಿ ಎಂದು ಗುಡುಗಿದ್ರು. ಗೊತ್ತಾಯ್ತಾ? ಈಗ ನಾನು ಶಾಸಕ ಆಗೋಕ್ಕಿಂತ ಮುಂಚೆ ನಿಮ್ ಮಧುಗಿರಿ ಹೆಂಗಿತ್ತು, ಇವತ್ತು ಹೆಂಗಿದೆ ಅಂತ ನೀವು ಯೋಚನೆ ಮಾಡಿ ಕೇಳ್ಕೊಯ್ಲೆ. ಹೇಳಿದ್ದಾಯ್ತು, ನಿನ್ ಮನಸ್ಸಲ್ಲಿ ಏನಿದ್ರೆ ಅರ್ಥ ಮಾಡ್ಕೊಂಡಿದ್ದೀನಿ. ಉತ್ತರ ಹೇಳಕ್ ಬಿಟ್ಬಿಡು, ಮಧ್ಯೆ ಮಾತಾಡ್ಬೇಡ. ತುಮಕೂರು ಜಿಲ್ಲೆ ಮಾಡೋದ್ರ ಜೊತೆಗೆ ಈಗಾಗಲೇ
ಎತ್ತಿನೊಳ ನೀರನ್ನ ಇನ್ನು 1 ವರ್ಷದಲ್ಲಿ ಎಲ್ಲ ಕೆರೆಗಳಿಗೂ ತುಂಬಿಸ್ತೀವಿ. ಎಲ್ಲ ಕೆರೆಗಳು ಸುಮಾರು 303 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಟೆಂಡರು ಕೂಡ ಆಗಿದೆ. ಕಾಮಗಾರಿಗಳನ್ನು ಕೂಡ ನಮ್ಮದು ಮತ್ತು ಕೊರಟಗೆರೆ 2 ಸೇರಿ 500 ಕೋಟಿ. ಆ ಕಾಮಗಾರಿಯನ್ನ ಆದಷ್ಟು ಜಾಗ್ರತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಂಡು ಅವರ ಮೂಲಕ ಕಾರ್ಯಕ್ರಮ ಆ ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡಿಸ್ತೀವಿ. ಆಗ್ಬೋದಾ? ಈ ಬೆಟ್ಟಕ್ಕೂ ಕೂಡ ಕೇಬಲ್ ಕಾರನ್ನ ಮಾಡಿಸ್ತಕ್ಕಂಥದ್ದು ಈಗಾಗಲೇ ಟೆಂಡರ್ ಆಗಿದೆ, ಜಾಗ ಕೊಟ್ಟಿದ್ದೀವಿ, ಅದನ್ನು ಕೂಡ ಮಾಡಿ ಪೂರ್ತಿ ಕೇಳ್ಕೊಂಡ್ಬಿಡೋದು. ಆಮೇಲೆ ನನಗೆ ಅದ್ರ ಬಗ್ಗೆ ಹೆಚ್ಚು ಪರಿಚಯ ಇರಲಿಲ್ಲ. ಸನ್ಮಾನ್ಯ ರಾಮಣ್ಣವರು GTTC ಕಾಲೇಜು, GTTC ಅಂದ್ರೆ ಏನು ಅಂತ ಬಹಳ ಜನ ಗೊತ್ತಿರೋದಿಲ್ಲ, ನನಗೂ ಕೂಡ ಸರಿಯಾಗಿ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ ಮೇಲೆ ಹಾಸನದಲ್ಲಿ ಕಾಲೇಜ್ ಇತ್ತು, GTTC ಕಾಲೇಜ್. ನಾನೇ ಒಂದು ದಿವಸ 5 ಗಂಟೆ ಕಾಲೇಜ್ ಹೋಗಿ ರಾತ್ರಿ 9 ಗಂಟೆವರೆಗೂ ನೋಡಿ. ಅದರಿಂದ ಆ GTTC ಟ್ರೈನಿಂಗ್ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅದು ಓಪನ್ ಆದ್ರೆ ಬಹಳಷ್ಟು ಜನ ಮಕ್ಕಳುಗಳಿಗೆ ಅಲ್ಲಿ ಪಾಸ್ ಆಗ್ತಿದ್ದಂಗೆ ಕೆಲಸ ಸಿಗುತ್ತೆ. ಅದು ಒಂದು ರೀತಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗಿನ್ನ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಅದನ್ನು ಕೂಡ ಮಂಜೂರು ಮಾಡಿಸಿದ್ರು. ಈಗಾಗಲೇ RTO ಆಫೀಸ್ ಬಿಲ್ಡಿಂಗ್ ಕಟ್ಸಕ್ ಮಾಡಿದ್ದೀನಿ. ನಾನು MLA ಆಗೋದಕ್ಕಿಂತ ಮುಂಚೆ ಇದರಲ್ಲಿ ಯಾವ್ದಾನ 1 ಕೋಟಿ ರೂಪಾಯಿ ಬೆಲೆ ಬಾಳೋ ಯಾವ್ದಾನ ಒಂದೇ ಒಂದು ಬಿಲ್ಡಿಂಗ್ ಇತ್ತ. ಇವತ್ತು ಎಷ್ಟೋ ಇವತ್ತು ಅದೆಲ್ಲ ಹೇಳೋದೇ ಇಲ್ಲ ನೀವು. ಕೆಲಸ ಆಗಿರೋದು ನೋಡೋದು ನೀನಲ್ವಾ? ನಾನ್ ಬಂದು ಟಾಪ ಹೊಡಿಬೇಕಾ? ನೀನ್ ಹೇಳ್ಬೇಕು. ಕೇಳಿಸ್ಕೊಳ್ಳ ಸ್ವಲ್ಪ. ಮಾಡಿರೋ ಕೆಲಸ ನೀವ್ ಹೇಳ್ಬೇಕು. ಮಾಡ್ಬೇಕಾದ ಗೊತ್ತಾಯ್ತಾ? ಮಾಡ್ಬೇಕಾದ ಕೆಲಸ ನೀವ್ ಹೇಳಿದ್ದಕ್ಕೆ ಕೇಳ್ಕೊಂಡು ನಾನ್ ಮಾಡ್ಬೇಕು. ಗೊತ್ತಾಯ್ತಾ? ಇಲ್ಲ ಬಿಡು, ಅವ್ರು ಹೇಳ್ಕೊಂಡು ಬಿಡು, ಕಟ್ಟಪ್ಪ ಕೇಳ್ಕೊಂಡಿ ಬಾ ಅವ್ರಿಗೆ. ಮಾಡಿರೋ ಕೆಲಸ ನೀವ್ ಜನಕ್ಕೆ ಹೇಳ್ಬೇಕು. ಇವತ್ತು ಎಷ್ಟು ಜನಕ್ಕೆ ರೇಷನ್ ಕಾರ್ಡ್ ಕೊಟ್ಟಿದ್ದೀವಪ್ಪ? 8 ಜನ ಹೆಣ್ಮಕ್ಳುಗಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಪ್ಪ. ಗೊತ್ತಿಲ್ವ ಇದೆಲ್ಲ? ಯಾರನ್ನ ಮೊದಲು ಕೊಟ್ಟಿದ್ರು ನಿಮ್ಗೆ? ಅನ್ನಭಾಗ್ಯ ಕಾರ್ಯಕ್ರಮ ಇದೆಯಲ್ಲ, ಅನ್ನಭಾಗ್ಯ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾರೊಬ್ರು ಕೂಡ ಹಸುವಿನಿಂದ ಇವತ್ತು ಬದುಕ್ತಾ ಇಲ್ಲ. ಇದು ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.